ಬಾಲಾದಪಿ ಶುಕಾದಪಿ ಅಂತ ಸಂಸ್ಕೃತ ಸುಭಾಷಿತ. ಒಳ್ಳೆ ವಿಚಾರಗಳನ್ನ ಚಿಕ್ಕ ಹುಡುಗ ಚಿಕ್ಕ ಬಾಲಕ ಹೇಳಿದ್ರು ಕೇಳ್ಬೇಕು, ಕೊನೆ ಪಕ್ಷ ಗಿಣಿ ಹೇಳಿದ್ರು ಕೇಳ್ಬೇಕು ಅಂತ. He is a bachelor dedicated to a social cause. This is an aberration which has happened on a highway. ಆಗುತ್ತೆ. ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಗ್ರಾಚಾರ. ನೋಡಿ, ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಅಂತ. ಸತ್ಯ ಹರಿಶ್ಚಂದ್ರನೇ ಬಿಡ್ಲಿಲ್ಲ. ಫ್ಯಾಕ್ಟರ್ಸ್ ಅವೆಲ್ಲ ತಾವು ಹೇಳ್ಬೇಕು ನನ್ಗೆ. ನಾವೇ ಅದನ್ನೆಲ್ಲ ಕೇಳಿ ಏನಿದೆ ನೋಡ್ರಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ವಿ. ಇಟ್ ಈಸ್ ನಾಟ್ ಎ ಕೇಸ್ ವೇರ್ ಐ ಹ್ಯಾವ್ abandoned or ran away from this spot. I took all necessary steps. The injured was shifted to hospital. Expenses have been borne by me. It's all there on record. So therefore, at that juncture, ನಾನು ನಿಜವಾಗ್ಲೂ ಒಂದ್ ವೇಳೆ ಆತರ ಮಾಡಿದ್ರೆ ನನ್ನ ಕಾಂಡಕ್ಟ್ ಬೇರೆ ಇರ್ತಿತ್ತು. ಇದೆಲ್ಲ ಗಣನೆಗೆ ತೆಗೆದುಕೊಂಡಿದ್ದೀವಿ. It's not as if LRs also demanded some money that was also paid. No, that's okay. See, ಮಾಡಿದ್ದಾರೆ. what happens is any amount of paying the money would not bring back the life. That's true. That's true. See, that is one aspect. The conduct of the accused is a mitigating factor. ರಿಮೋರ್ಸು ಇಲ್ಲಿ ಇಂಡಿಯನ್ ಸಿನಾರಿಯೋನಲ್ಲಿ ವಿ ಸ್ಟಿಲ್ ಡೋಂಟ್ ಹ್ಯಾವ್ ರೆಟ್ರಿಬ್ಯೂಟಿವ್ ಆರ್ ರೆಸ್ಟಿಟ್ಯೂಟಿವ್. ನಾನು ಮೊನ್ನೆ ಈ ಎಲ್ಲ 3 ಸಂಹಿತೆಗಳು ಬರ್ತಾ ಇದೆಯಲ್ಲ, ಅದನ್ನ ಆಸ್ ಎ ಸ್ಟೂಡೆಂಟ್ ಆಫ್ ಲಾ ಕೀನಾಗಿ ಅಬ್ಸರ್ವ್ ಮಾಡಿ ನೋಡಿದೆ. ಎಲ್ಲೂ ಇಲ್ಲ. ಡೆವಲಪ್ಡ್ ಕಂಟ್ರೀಸ್ ನಲ್ಲಿ ರೆಸ್ಟಿಟ್ಯೂಟಿವ್ ಜೂರಿಸ್ಡಿಕ್ಷನ್ ಅಂತ ಒಂದು ಬರುತ್ತೆ ಸೆಂಟೆನ್ಸಿಂಗ್ ಪಾಲಿಸಿ ಮಾಡಿದಾಗ. ರೆಟ್ರಿಬ್ಯೂಟಿವ್ ಅಂಡ್ ರೆಸ್ಟಿಟ್ಯೂಟಿವ್ ಅಂತ. ದೀಸ್ ಆರ್ ದಿ ನ್ಯೂ ಥಿಯರೀಸ್ ದಟ್ ಹ್ಯಾವ್ ಬಿನ್ ಡೆವಲಪ್ಡ್. ತಾವು ಸ್ವಲ್ಪ ನೋಡಿ, ಆಸ್ಕ್ ಯುವರ್ ಕಲೀಗ್ ಟು ಹೆಲ್ಪ್ ಯು ಔಟ್. ಅಲ್ಲಿ 5R ಅಂತ ಇದೆ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಬಂದಾಗ. ರೆಟ್ರಿಬ್ಯೂಟಿವ್ ಇಂದ ವಿ ಹ್ಯಾವ್ ಮೂವ್ ಟು ದಿ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ಅಂತ. That should be the one of the considerations for passing the sentence ಅಂತ. That is the developed countries ನಲ್ಲಿ ಇದೆ ಅದು. ಆ ಮಾಡೆಲ್ಗೆ ತಕ್ಕನಂಗೆ ಆಯಾ ರಾಷ್ಟ್ರಗಳು ಅದಕ್ಕೆ ಡೆವಲಪ್ ಆಗಿವೆ. ನಮ್ಮಲ್ಲಿ ಅನ್ಫಾರ್ಚುನೇಟ್ಲಿ ವಿ ಆರ್ ಸ್ಟಿಲ್ ಹ್ಯಾಂಗಿಂಗ್ ಆನ್ ಟು ದಿ ಓಲ್ಡ್ CRPC. ಅದಕ್ಕೆ ಒಂದು ಇತಿಹಾಸ, ಅದ್ರ ಮೇಲೆನೆ 1 ಗಂಟೆ ಹೇಳಬೇಕಾಗುತ್ತೆ, ಬೇಡ. ಐ ಹ್ಯಾವ್ ಡೆಲಿವರ್ಡ್ ಲೆಕ್ಚರ್ಸ್ ಇನ್ ಜುಡಿಷಿಯಲ್ ಅಕಾಡೆಮಿ. Those who are interested may go there and then get those details. Fine. The 5 R's are called golden R's ಅಂತ. 5 R's ಅಂತ. ಅದರಲ್ಲಿ ರೆಸ್ಟಿಟ್ಯೂಟಿವ್ ಜಸ್ಟಿಸ್ ನಲ್ಲಿ ಬರುವಾಗ 5R ಪ್ರಿನ್ಸಿಪಲ್ಸ್ ನಲ್ಲಿ ಇದರಲ್ಲಿ 1 R ನ ಅರ್ಧ ಭಾಗ ಆಗಬಹುದು. 1 R ನ ಅರ್ಧ ಭಾಗ ಆಗಬಹುದು. ಸೊ ಇಫ್ ಯು ಇದು ರೇಟಿಂಗ್ ಅಂತಾರಲ್ಲ ಈಗ ಎಲ್ಲಾನು ಸರ್ವೆನಲ್ಲಿ, ಇಫ್ ಯು ರೇಟ್ ಇಟ್ ನೌ ಆಸ್ ಅಗೇನ್ಸ್ಟ್ ದಿ 5 stars, if you get half star, what is it that you have to say? It will automatically, the AI itself will show it as a red. Forget green. AI itself will show it as a red. So if red is the opinion, let us say jury opinion, then what should be? I'll have to confirm the sentence. Still I said, here is a person who has taken care of the injured. He did not leave this spot. He did not abandon. So ಒಂದೇನಾದ್ರು ಮಾಡಬಹುದು ಅಂತ ಇದೆ, ಗಣನೆಗೆ ತೆಗೆದುಕೊಳ್ಳೋಣ. ಎರಡನೇದು, ಇಂತಹ ಪ್ರಕರಣಗಳು ಬಂದಾಗ ಪನಿಷ್ಮೆಂಟ್ ಮಸ್ಟಾ ಅಂತ ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಸರ್ಕಾರ ಏನು ಹೇಳಿಲ್ಲ, ಸೆಂಟೆನ್ಸಿಂಗ್ ಪಾಲಿಸಿ ನಮ್ಮಲ್ಲಿ ಇಲ್ಲ. ಆಸ್ ಅಗೇನ್ಸ್ಟ್ ದಿ ರೆಸ್ಟ್ ಆಫ್ ದಿ ಕಂಟ್ರೀಸ್ ಇಲ್ಲ ನಮ್ಮಲ್ಲಿ ಸೆಂಟೆನ್ಸಿಂಗ್ ಪಾಲಿಸಿ. ಏನೋ ಕಾರಣ ಅದು ಅವತ್ತು ಬ್ರಿಟಿಷ್ ಅವ್ರಿಗೆ ನಮ್ಗೆ ಯಾರನ್ನ ಬಿಡೋ ಇಚ್ಛೆ ಇರಲಿಲ್ಲ. ಪ್ರೊಬೇಷನ್ ಆಫ್ ಅಫೆಂಡರ್ಸ್ ಆಕ್ಟ್ ಇಸ್ ದಿ ಓನ್ಲಿ ಲೈಟ್, ray of hope. The Honorable Supreme Court in that Saurav Bakshi's case, following the Dalbir Singh case, it was rendered in 2000, that is now 24 years earlier, said the beneficial piece of legislation of Probation of Offenders Act should not be made applicable to the class of offense like this, where the person is responsible for the death of a human being because of his negligence. So hangadmele ಆ ಭಾಗ ಹೋಯ್ತು. ನನ್ಗೆ ಇನ್ನೇನು ಡಿಸ್ಕ್ರಿಷನ್ ಇದೆ ಹಂಗಾರೆ? ಅಂಡ್ ಇಂಡಿಯನ್ ಕೋರ್ಟ್ಸ್ ಆರ್ ಕೋರ್ಟ್ಸ್ ಆಫ್ ಲಾ. ಯು ಹ್ಯಾವ್ ಟು ಡೂ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಶ್ರೀಶಂಗೆ ಇಷ್ಟ ಬಂತು, ರಂಗನಾಥ್ಗೆ ಇಷ್ಟ ಬಂತು, ನಾಗಾನಂದಗೆ ಇಷ್ಟ ಬಂತು, ಚೆನ್ನಪ್ಪಂಗೆ ಇಷ್ಟ ಬಂತು, ರವಿಗೆ ಇಷ್ಟ ಬಂತು ಅಂತ ಮಾಡಕ್ಕಾಗಲ್ಲ. moral justice has no place. Legal justice, our courts are law courts. I don't even enjoy that
Common law jurisdiction, equity jurisdiction. Although in all pleadings we write justice and equity. There is no question of equity jurisdiction at all. ಅದೆಲ್ಲ ಬಂದ್ಬಿಟ್ಟಿದೆ ಫ್ರೇಸು. ಹೌದು. ಫ್ರೇಸ್ ಬಂದ್ಬಿಟ್ಟಿದೆ. ಅಮೆರಿಕನ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ನಿಮ್ಗೆ ಈಕ್ವಿಟಿ ಜೂರಿಸ್ಡಿಕ್ಷನ್ ಅಂತ ಎಂಜಾಯ್ ಮಾಡ್ತಾರೆ, ವಿಚ್ ಇಸ್ ಸಮ್ವಾಟ್ ಅಕಿನ್ ಟು ದಿ ಕಾಮನ್ ಲಾ ಜೂರಿಸ್ಡಿಕ್ಷನ್ ಇನ್ ದಿ ಇಂಗ್ಲೆಂಡ್. ಅವರು ಡೆವಲಪ್ ಮಾಡ್ಕೊಂಡ್ರು, ಅವ್ರಿಗೆ ಬೇಕಾದಂತಹ ಅವ್ರು ಅದನ್ನೆಲ್ಲಾನು ಸರಿಪಡಿಸ್ಕೊಂಡ್ರು. ನಾವಿನ್ನೂ ಅವ್ರು ಹಾಕೊಟ್ಟಿರೋ ದಾಸ್ಯಕ್ಕೆ ಒಳಗಾಗಿದ್ದೀವಿ. ಆ ದೃಷ್ಟಿಯಿಂದ ಈ 3 ಕಾಯ್ದೆನ ನಾನು ಒಂದು ವಿದ್ಯಾರ್ಥಿಯಾಗಿ, ಕಾನೂನಿನ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿದಾಗ ನನ್ಗೇನಂತ ಪ್ರಾಮಿಸಿಂಗ್ ಆಗಿ ಏನು ಕಾಣ್ಲಿಲ್ಲ. ಅದು ಯಾಕೆ ಏನು ಅಂತ ಅವ್ರು ಏನಾದ್ರು ವ್ಯೂಸ್ ಕೇಳಿದ್ರೆ ಅವಾಗ ಬೇಕಾದ್ರೆ ಬರೆದು ಕೊಡ್ಬೋದು, ಅವ್ರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದು ಏನಾದ್ರು ಕೇಳಿ ಹೇಳಿ ಮಾಡಿದ್ರೆ ಅಂತ. ಇಂತಹ ಪ್ರಕರಣಗಳೆಲ್ಲ ಆಗುವಾಗ ನನ್ನ ವೈಯಕ್ತಿಕ ಅಭಿಪ್ರಾಯ, those who are in the helm of affairs, namely the judges, ಅವ್ರ ವ್ಯೂ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಲಾ ಕಮಿಷನ್ ಅವರು. ಇನ್ಫ್ಯಾಕ್ಟ್ ಅವ್ರು ಕೇಳ್ದಲ್ನೇ ಇದ್ರು ನಾವೇ ಹಲವು ಸಂದರ್ಭಗಳಲ್ಲಿ ರೆಕಮೆಂಡೇಶನ್ ಮಾಡಿದ್ವಿ. ಅದನ್ನ ಯಾವುದೋ ಅವ್ರ ಪರಿಗಣನೆಗೆ ತೆಗೆದುಕೊಳ್ಳಲ್ಲ, ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಅಂದ್ರೆ ಅಂಥದಕ್ಕೆ ಏನಾಗುತ್ತೆ? We see a lot of judgments where the court says that this should be brought to the notice. No, they have done it. That's what I am saying. Not only the Honorable Apex Court, some of the high courts have taken that responsibility and sent it to the made a recommendation to the law commission. ಬಾಲಾದಪಿ ಶುಕಾದಪಿ ಅಂತ ಸಂಸ್ಕೃತ ಸುಭಾಷಿತ. ಒಳ್ಳೆ ವಿಚಾರಗಳನ್ನ ಚಿಕ್ಕ ಹುಡುಗ, ಚಿಕ್ಕ ಬಾಲಕ ಹೇಳಿದ್ರು ಕೇಳ್ಬೇಕು, ಕೊನೆ ಪಕ್ಷ ಗಿಣಿ ಹೇಳಿದ್ರು ಕೇಳ್ಬೇಕು ಅಂತ. ಅನೋಭದ್ರಂತು ಕುತವಾಹ, ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎನಿ ನೋಕ್ ಅಂಡ್ ಕಾರ್ನರ್ ಆಫ್ ದಿ ವರ್ಲ್ಡ್, ಐ ಕೀಪ್ ಮೈ ಫ್ಯಾಕಲ್ಟೀಸ್ ಓಪನ್ ಅಂತ. ಎಲ್ಲಿದೆ ಅದು? ಸೊ ಇಂಥದ್ದೆಲ್ಲ ಬಂದಾಗ ನಮ್ಗೆ ಕೈ ಹಿಸ್ಕೊಳ್ಳೋಂಗಾಗುತ್ತೆ. ಕೈ ಕಟ್ಟಾಕಿದ್ದಾರೆ. ಇಂಥದ್ದೆಲ್ಲ ಬಂದಾಗ ನಮ್ಗೆ ಅವಕಾಶ ಇರಬೇಕು. ಇನ್ಫ್ಯಾಕ್ಟ್ ರವಿ ಬಿ ನಾಯಕ್ ಅವ್ರ ಒಂದು ಮ್ಯಾಟ್ರಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡೋದು. ನೀವು ಹೇಳಿದ್ದೆ ಆಲ್ಮೋಸ್ಟ್ ಅಕಿನ್ ಟು ದಟ್. ಅದರಲ್ಲಿ ಲೇಡಿ ಡ್ರೈವರು ಆಗೋಗ್ಬಿಡುತ್ತೆ ಅಪಘಾತ. ಆಮೇಲೆ ಅವ್ರು ಹೇಳ್ತಾರೆ, ಇಲ್ಲ ನಾನೇನೆ ಈ ತರ ಆಸ್ಪತ್ರೆಗೆ ಸೇರಿಸಿ ಇತ್ಯಾದಿಗಳೆಲ್ಲ ಮಾಡಿದೆ, ಬಟ್ ಉಳಿಲಿಲ್ಲ, ಅವನ ದುರದೃಷ್ಟ ಅದೆಲ್ಲ ಹೇಳಿದ್ರು. ನನ್ಗೆಲ್ಲಾರು ಒಂದು ಅನಾಥಾಶ್ರಮದಲ್ಲಿ 2 ವರ್ಷ ಕಸ ಗುಡಿಸೋ ಕೆಲಸ ಕೊಡಿಸಿ, ಐ ವಿಲ್ ಡೂ ದಟ್. ವೆದರ್ writing such orders are permissible under the CRPC? See, please look at section 6, Amma. Section 6 of the CRPC ತಾವು ದಯಮಾಡಿ ನೋಡಿ. If you look at section 6, kindly see section 6 of the CRPC. Ravi, ನೀವು ನೋಡ್ಬೇಕು ಅದನ್ನ. Basically, I am a criminal court. Now, can I say CRPC I will not follow? And what Srisha says is the law. I am sorry. Is it not? So when I am a criminal court, I am bound by the CRPC. You have inherent power to correct something, or you have power to do something under the supervisory jurisdiction, agreed. But when it comes to the question of granting the sentence, I am guided by the CRPC, not by any other extra factor that would consider. Then if you are guided by the CRPC, only thing that can happen is if there is any mitigating circumstance to reduce the sentence. That is where I told him, ಏನೋ ಪಾಪ ಆಸೆಯಿಂದ ಮಾಡಿದರೆ ತಪ್ಪಂತ ನಾನು ಹೇಳಲ್ಲ. ತಮ್ಮ ಅನುಭವ ಎಲ್ಲ ಬರ್ಲಿ, ನಾವು ನೋಡಿ ಬರಿಬೇಕಾದಂಥದ್ದು. ಬಟ್ ದೀಸ್ ಪಾಯಿಂಟ್ಸ್ ದಟ್ whatever the points that have been argued has already been taken into consideration by the Honorable Apex Court in at least 12 judgments. ಹಾಗಾಗಿ ಮಿನಿಮಮ್ ಆಫ್ 6 months ಅಂತ ಈಗ ಒಂದು ರೂಲು. ತಮ್ಮ ರೂಲ್ ಏನು ಅಂದ್ರೆ ಮಿನಿಮಮ್ ಆಫ್ 6 months ಅಂತ. ಸೊ ಇಫ್ ಎನಿಥಿಂಗ್ ಈಸ್ ಲೆಸ್ ದನ್ 6 months ಅಂದ್ರೆ ಇಟ್ಸ್ ನಾಟ್ ಪರ್ಮಿಸಬಲ್ ಇನ್ 304A, ಪಾಯಿಂಟ್ ನಂಬರ್ 1. ಅಬೌವ್ 6 months ಗಾದ್ರೆ ಅಥವಾ 2 years ಇಂದ 6 months ಬ್ರಾಕೆಟ್ ಅಲ್ಲಿ ಏನಾದ್ರು ನಾವು ಸೆಂಟೆನ್ಸ್ ಕೊಡಬೇಕಾದ್ರೆ it must be supported by well reasons. He is a bachelor dedicated to a social cause. This is an aberration which has happened on a highway. ಆಗುತ್ತೆ. ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಗ್ರಾಚಾರ. ನೋಡಿ, ಗ್ರಾಚಾರ ಯಾರನ್ನು ಬಿಟ್ಟಿಲ್ಲ ಅಂತ ಸತ್ಯ ಹರಿಶ್ಚಂದ್ರನೇ ಬಿಡ್ಲಿಲ್ಲ. ಅದೇ ಈ ತರ ಅದು ಚಂದ್ರಮತಿ ಪ್ರಲಾಪ ಅಂತ ನಮ್ಗೊಂದು ಪದ್ಯ ಇತ್ತು. when I was in 5th standard or 6th standard, this poem was there, Chandramati Pralapan. The factual circumstances so happen after selling the wife and child.
for keeping up his words in the Sandy, and that son was bitten by a serpent. And when that funeral has to take place, and this fellow was the one who was watchman for the burial ground, wanted that money to be paid. Unless that money is paid, no entry into the burial ground. And who are they? His own wife and the child. His own child being dead. And this fellow says, I am committed to my master. So much of thing is you have to give. ಒಂದು ವಸ್ತ್ರ, ಒಂದು ಬುಂಡೆ ಹೆಂಡ, ಇದೆಲ್ಲ ಕೊಟ್ರೆ ಮಾತ್ರ ಒಳಗಡೆ ಎಂಟ್ರಿ ಅಂತ. And this Harishchandra was not consuming that. It was for his master. ಒಂದು ಬುಂಡೆ ಹೆಂಡ, ಒಂದು ವಸ್ತ್ರ, ಇಷ್ಟು ದುಡ್ಡು ಕೊಟ್ರೆ ಮಾತ್ರ ಒಳಗಡೆಗೆ ಅಂತ. Will you have any such values now with whoever is the pious? Unfortunately, no. You can't. Maybe it's an ideal. But such was the thing. These are all called testing period anta. If you look at the history, this entire story of all these problems that came to Harishchandra, it all lasted only 2 years. ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ಅವನ ಜೀವಮಾನದಲ್ಲಿ ಕೇವಲ 2 ವರ್ಷದಲ್ಲಿ ಮುಗ್ದೋಗುತ್ತೆ ಇಷ್ಟುನು. ಆಮೇಲೆ ಇಟ್ ವಾಸ್ ರೆಸ್ಟ್ ಆಫ್ ದಿ ಪೀರಿಯಡ್ ವಾಸ್ ಲೈಕ್ ಎನಿಥಿಂಗ್ ಪ್ಯಾರಡೈಸ್ ಫಾರ್ ಸತ್ಯ ಹರಿಶ್ಚಂದ್ರ. ನಾವು ಆ ಪಾಯಿಂಟ್ ನೋಡಲ್ಲ, ಪಾಸಿಟಿವ್ ಆಸ್ಪೆಕ್ಟ್ಸ್ ನ, ಬರೀ ಇದನ್ನೇ ನೋಡ್ಕೊಂಡಿರ್ತೀವಿ. ವಾಟ್ ಈಸ್ ಇಟ್ ದಟ್ ಒನ್ ವುಡ್ ಗೆಟ್ ದಿ ರಿವಾರ್ಡ್ ಫಾರ್ ಮೇಂಟೈನಿಂಗ್ ದಿ ವರ್ಚ್ಯೂಸ್? Nobody looks into. We only say, ಅವನ್ಗೇನ್ ಬುದ್ಧಿ ಕೆಟ್ಟಿತಾ, ಯಾರು ನೋಡ್ತಾ ಇದ್ರು, ವಾಸ್ ದೇರ್ ಎ CCTV? No, he could have allowed. That is where you see, you feel the values, virtues, like, God is omnipresent. If nobody is looking also, your Chitragupta here will be looking in. All these things are there. Yes, here is a person who has acted like a human being soon after the incident. It was beyond the human control. It has happened. He has acted like a human being here. ಇಷ್ಟು ಪ್ಯಾರಾಮೀಟರ್ಸು, ಇಷ್ಟು ಬೌಂಡ್ರಿ ಲೈನು, ಇಷ್ಟು ಒಳಗಡೆಗಿದೆ, ಅಷ್ಟಕ್ಕೆ ಮಾಡ್ಬೇಕು. ಅದರಿಂದ ಆಚೆಗೆ ಹೋಗೋಂಗಿಲ್ಲ, ಬರೋಂಗಿಲ್ಲ. ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ಕ್ಲಾರಿಟಿ ಇಸ್ ದೇರ್. ಎಸ್, ನೋಡೋಣ ತಾವು ನಾಳೆ ಏನಿದೆಯೋ ಅದನ್ನ, ಇನ್ನೇನಾದ್ರು ಸಂದರ್ಭಗಳಿದ್ರೆ ಅಂಥದ್ದೇನಾದ್ರು ತಮ್ಗೆ ಅನಿಸಿದ್ದು ತಗೊಂಡ್ ಬನ್ನಿ. ವಿಲ್ ಕನ್ಸಿಡರ್, ಡೆಫಿನೆಟ್ಲಿ ವಿಲ್ ಕನ್ಸಿಡರ್. ಟುಮಾರೋ. ಗ್ರೇಟ್. ಎಸ್, ಡೆಪಾಸಿಟ್ ದಿ ಎಂಟೈರ್ ಅಮೌಂಟ್. ಅದ್ರಲ್ಲಿ ಏನ್ ಬಾಳ ಇಲ್ಲ, ಒಂದು ಇಲ್ಲ, 85,000 ರೂಪಾಯಿ ಇದೆ ಅಷ್ಟೇನೆ. ಅದಕ್ಕೆಲ್ಲ ಇನ್ನೇನಿದೆ ಅದನ್ನ ಮಿಕ್ಕಿದ್ದನ್ನ ಮಧ್ಯಾಹ್ನ 2:30 ಡೆಪಾಸಿಟ್ ಮಾಡಿದ್ರೆ ಕನ್ಸಿಡರ್ ಮಾಡ್ತೀನಿ. ಇಲ್ದೇ ಇಲ್ಲ, ಪಾಸ್. At least on Monday, my lord, I'll inform my client and ask her to whether she is ready. No sir, she has to. There is no other go. Yes, I will. FLW ಆಗಿದೆ, ಹೋಗಿ ಜೈಲಲ್ಲಿ ಇರ್ಲಿ, ಆಮೇಲೆ ತಾನಾಗೆ ದುಡ್ಡು ಬರುತ್ತೆ. These are all matters which where we cannot show any mercy. 6 ತಿಂಗಳಲ್ಲಿ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟ್ ನವರ ಅಭಿಪ್ರಾಯ. Look at the Indian Banks Association case. The whole matter should end up because a summary trial within a maximum period of 6 months. What is there to be looked into in revision? 2 courts have held that you are commit. No case. If you are making the entire amount deposit, I'll give one chance. Otherwise, I'll dismiss the IA. Come at 2:30.